ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಜಯವಾಗಲಿ. ನಾವು ಪಟ್ಟಿಯನ್ನು ರಾಜ್ಯ ಸಂಘ ಕಳಿಸಿದ್ದೇವೆ. ಅವರ ಅನುಮೋದನೆಯನ್ನು ಮಾಡಿ ಅದರಲ್ಲಿ ಅವರನ್ನು ಏನು ಇವರ ಸಂಘ ವಿರೋಧಿ ಚಟುವಟಿಕೆ ಅಂತ ಅವರ ಗಮನಕ್ಕೆ ಬಂದಿರ್ಬೋದು, ಅವರು ಅದನ್ನು ಡಿಲೀಟ್ ಮಾಡಿ ಕಳಿಸಿದ್ದಾರೆ. ಇದರಲ್ಲಿ ನಮ್ಮ ಯಾವುದೇ ಪಾತ್ರ ಇಲ್ಲ. ಹಾಗೆಯೇ ಒಂದು ಸಮುದಾಯಕ್ಕೆ ಇದು ಭಾಳ ಅಪಪ್ರಚಾರವನ್ನು, ನಮ್ಮ ವೀರಶೈವ ಸಮುದಾಯಕ್ಕೆ ಅಪಪ್ರಚಾರವನ್ನು ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ. ನಿಜವಾಗಲೂ ಸುಳ್ಳು. ನಾನು ಕೂಡ ವೀರಶೈವ ಸಮಾಜಕ್ಕೆ ಸೇರಿದವನು, ನಮ್ಮ ಕಾರ್ಯದರ್ಶಿ ಇದ್ದಾರೆ, ನಮ್ಮ ನಿರ್ದೇಶಕರಿದ್ದಾರೆ, ಎಲ್ಲ ಬಂಧುಗಳು ಕೂಡ ಇದ್ದಾರೆ. ನಮ್ಮದು ಶಿಕ್ಷಕ ಸಮಾಜ ಅಷ್ಟೇ. ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ. ನಾವು ಕೂಡ 10 ವರ್ಷಗಳಿಂದ ಚುನಾವಣೆ ನಡೆಸ್ಕೊಂಡ್ಬಂದು 10-15 ವರ್ಷದಿಂದ ಯಾವುದೇ ಸಮುದಾಯವನ್ನು ಇಲ್ಲಿ ನಾವು ನಮ್ಮ ಕೈವಾಡ ಇಲ್ಲ. ಅದು ರಾಜ್ಯ ಸಂಘದಲ್ಲಿ ಇಂಥವು ಸುಮಾರು ನಮ್ಮ ಜಿಲ್ಲೆಯಲ್ಲಿ 34 ಜನವನ್ನು ಬಿಟ್ಟಿದ್ದಾರೆ. ಬೇಲೂರು ತಾಲೂಕು ಅಧ್ಯಕ್ಷ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಎಲ್ಲರನ್ನೂ ಕೂಡ ಬಿಟ್ಟಿದ್ದಾರೆ. ಹಾಗೆಯೇ ರಾಜ್ಯದಲ್ಲೂ ಕೂಡ ಸುಮಾರು ಸಾವಿರಾರು ಜನರ ಏನು ಸಂಘ ವಿರೋಧಿ ಚಟುವಟಿಕೆಯನ್ನು ಮಾಡಿರ್ತಕ್ಕಂಥವ್ರಿದ್ದಾರೆ. ಅಂಥವ್ರನ್ನೆಲ್ಲ ಬಯಲಾದ ನಿಯಮದ ಪ್ರಕಾರ ಅವನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಹೇಳ್ತಾ, ಹಾಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಲಿಕ್ಕೆ ಮಾಡಿದ್ದಾರೆ ಗುರುಭವನದ ಬಗ್ಗೆ. ಆ ಗುರುಭವನ ಅಧ್ಯಕ್ಷರು ನಮ್ಮ PO ಅವರು, ಅದರ ಖಜಾಂಚಿ ಬಂದು ಹೈಸ್ಕೂಲ ಹೆಡ್ ಮಾಸ್ಟರ್ ಇರ್ತಾರೆ. ಅದರ ಹಣಕಾಸಿನ ವ್ಯವಹಾರ ಅದರಲ್ಲಿ ಕೊಳ್ಳೆ ಹೊಡೆದಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಅದನ್ನು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಮ್ಮ ಸಂಘದ ವ್ಯಾಪ್ತಿಗೆ. ಅದೇನಿದ್ರು PO ಅವರ ವ್ಯಾಪ್ತಿನಲ್ಲಿರುತ್ತೆ. ಆ ಹಣವನ್ನು ಅವರು ಬಾಡಿಗೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಕೂಡ ಅದರ ಹಣ ಅದೇ ಆದಂಥ ಗುರುಭವನದ ಅಕೌಂಟ್ ಇದೆ, ಅದು ಸಮಿತಿಗೆ ಹೋಗ್ತಾ ಇದೆ. ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಹಾಗೆಯೇ ನಮ್ಮ ಸಂಘದ ಲೆಕ್ಕಪತ್ರಗಳನ್ನು ಕೊಟ್ಟಿಲ್ಲ, 10 ವರ್ಷದಿಂದ ಇವರೇ ಇದ್ದಾರೆ ಅಂತೇಳಿ. ನಮ್ಮ ಸಂಘದ ಲೆಕ್ಕಪತ್ರಗಳು ಎಲ್ಲ ಇದ್ದಾರೆ. ಅವರೇ ನಮ್ಮ ನಿರ್ದೇಶಕರಾದ 2 ವರ್ಷನೂ ಕೂಡ ಒಂದು ಮೀಟಿಂಗಿಗೂ ಬಂದಿಲ್ಲ. ಇದು ಸತ್ಯಕ್ಕೆ ದೂರವಾದಂತ ಹೇಳ್ತಾ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಾಲಪ್ಪನವರು ಎರಡು ಮಾತಾಡೋದು. ಕಾರ್ಯದರ್ಶಿ ಸರ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಏನು ಚುನಾವಣೆ ನಡೆಸ್ತಾ ಇದೆ, ಈ ಚುನಾವಣೆಗೆ ನಾವು ಏನು ಮತಪಟ್ಟಿಯನ್ನು ಪ್ರಕಟ ಮಾಡಿದ್ವಿ, ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದಲೇ ಯಾವುದೇ ಹೆಸರನ್ನು ಬಿಡದಲೆ ನಾವಿರ್ತಕ್ಕಂಥ 900 ಚಿಲ್ಲರೆ ಎಲ್ಲ ಶಿಕ್ಷಕರ ಇನ್ಕ್ಲೂಡ್ ಆ ಓಂಕಾರ ಮೂರ್ತಿ ಅವ್ರದನ್ನು ಸೇರಿಸಿ ನಾವು ತಾಲೂಕು ಸಂಘದಿಂದ ಅನುಮೋದನೆಯನ್ನು ಮಾಡಿ ನಂತರ ಜಿಲ್ಲಾ ಸಂಘಕ್ಕೆ ಕೊಟ್ಟಿದ್ದರು. ಆ ಜಿಲ್ಲಾ ಸಂಘದಲ್ಲೂ ಕೂಡ ನಾವು ಅನುಮೋದನೆಯನ್ನು ಮಾಡಿ ಆ ಪ್ರತಿನಿಧಿ ಕೂಡ ನಿಮ್ಮ ಮುಂದೆ ಇದೆ. ನಾವು ಅದನ್ನು ರಾಜ್ಯ ಸಂಘಕ್ಕೆ ಕೊಡ್ತೀವಿ. ಇವರು ಶ್ರೀಯುತ ಓಂಕಾರ ಮೂರ್ತಿ ಅಂತಕ್ಕಂಥವರು ರಾಜ್ಯ ಸಂಘದ ವಿರುದ್ಧ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವಿರುದ್ಧ ಇವರು ಅವಹೇಳನಕಾರಿಯಾಗಿ ರಾಜ್ಯಾಧ್ಯಕ್ಷರ ವಿರುದ್ಧ ಆಗಿರ್ಬೋದು ಅಥವಾ ಸಂಘದ ವಿರುದ್ಧ, ನಮ್ಮ ಮಾತೃ ಸಂಘ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಇವರು ಆ ಮಾತೃ ಸಂಘದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಬಾರಿ ನಮ್ಮ ಸಂಘ ವಿರೋಧಿ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವರ ತಪ್ಪನ್ನು ಮುಚ್ಚಿಟ್ಕೊಂಡು ನಾವು ಮಾಡಿದ್ದೀವಿ ಅಂತಕ್ಕಂಥದ್ದು ಅದನ್ನು ರಾಜ್ಯ ಸಂಘ ಗಮನಿಸಿದೆ. ರಾಜ್ಯ ಸಂಘ ಗಮನಿಸಿ ಅವರನ್ನು ಜಿಲ್ಲೆಯಾದ್ಯಂತ ಇರತಕ್ಕಂಥ ಇದರಲ್ಲಿ ನಮ್ಮ ತಾಲೂಕಿನಿಂದ ಅವರನ್ನು ಕೈ ಬಿಟ್ಟಿರ್ತಕ್ಕಂಥದ್ದು ನಾವಲ್ಲ. ನಾವು ತಾಲೂಕು ಸಂಘ ಆಗಲಿ ಜಿಲ್ಲಾ ಸಂಘ ಆಗಲಿ ನಾವು ಯಾರೂ ಕೂಡ ಅವರನ್ನು ಕೈ ಬಿಟ್ಟಿಲ್ಲ. ಅವರು ಸ್ವಯಂಕೃತ ಅವರೇ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ರಾಜ್ಯ ಸಂಘದ ವಿರುದ್ಧ ಅವರು ನಡ್ಕೊಂಡಿರೋದ್ರಿಂದ ಅದನ್ನು ಪರಿಗಣಿಸಿ ಅವರನ್ನು ಈ ಚುನಾವಣೆಯಿಂದ ಅವರನ್ನು ಬೈಲಾ ಪ್ರಕಾರ, ನಮ್ಮ ಸಂಘದ ಬೈಲಾದಲ್ಲೂ ಕೂಡ ಇದೆ, ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ನಿಂದನೆ ಅಥವಾ ಮಾಡಿದರೆ ಅಥವಾ ರಾಜ್ಯ ಸಂಘದ ವಿರುದ್ಧ ನಾವು ಇದು ಮಾಡಿದರೆ ಅದನ್ನು ಸಂಘ ವಿರೋಧಿ ಚಟುವಟಿಕೆ ಎಂದು ಪರಿಗಣಿಸಿ ಅವರನ್ನು ವಜಾ ಮಾಡ್ತಕ್ಕಂಥ ಸುಪ್ರೀಂ ಹಕ್ಕು ರಾಜ್ಯ ಸಂಘಕ್ಕಿದೆ. ಅದನ್ನು ಬಳಸಿಕೊಂಡು ರಾಜ್ಯ ಸಂಘ ಅವರ ಸದಸ್ಯತ್ವವನ್ನು 5 ವರ್ಷಗಳ ಕಾಲ ರದ್ದುಪಡಿಸಿದೆ ಸರ್. ಅದು ಬೈಲಾದಲ್ಲೂ ಕೂಡ ಇದೆ. ಇಲ್ಲಿ ನಮಗೆ ಯಾವುದೇ ರೀತಿಯಾದಂಥ ನಮ್ಮದು ಶಿಕ್ಷಕ ಸಮೂಹ ಸರ್, ನಮ್ಮ ಜಾತಿ ಏನಾದರೂ ಶಿಕ್ಷಕ ಸಮೂಹ ಜಾತಿ. ನಾವು ಯಾವುದೇ ವೈಯಕ್ತಿಕ ಇಲ್ಲ, ಇರ್ತಕ್ಕಂಥವ್ರು ಎಲ್ಲ ಸಮುದಾಯದವರು ಇದ್ದೀವಿ ಸರ್. ನಾವು ವೀರಶೈವ ಸಮುದಾಯ ಇದ್ದಾರೆ, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳೆಲ್ಲ ಇದ್ದಾರೆ. ನಾವು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತಾ ಇದ್ದೀವಿ. ಅವರು ಇವತ್ತಿನ ಚುನಾವಣೆಯ ಲಾಭಕ್ಕಾಗಿ ಒಂದು ಸಮುದಾಯವನ್ನು ಎತ್ತುಕಟ್ಟಿ ನಮ್ಮಂಥ ಸಣ್ಣ ಪುಟ್ಟ ಸಮುದಾಯಗಳನ್ನ ತುಳಿತಕ್ಕಂಥ ಕೆಲಸವನ್ನು ಈ ಚುನಾವಣಾ ಪ್ರಚಾರಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ. ನಾನು ಅದನ್ನು ಖಂಡಿಸ್ತೀನಿ ಸರ್. ಇವತ್ತು ನಾವು ಯಾರೂ ಕೂಡ ಅವರನ್ನು ಅವರ ವೈಯಕ್ತಿಕ ಇದನ್ನು ಅವರು ಸ್ವಯಂಕೃತ ಅಪರಾಧ ಮಾಡಿ ಇವತ್ತು ಅವರನ್ನು ರಾಜ್ಯ ಸಂಘ ವಜಾ ಮಾಡಿದೆ. ತಾಲೂಕು ಸಂಘ ಆಗಲಿ ಜಿಲ್ಲಾ ಸಂಘ ಆಗಲಿ ನನಗೆ ವಜಾ ಮಾಡ್ತಕ್ಕಂಥ ಹಕ್ಕು ಇಲ್ಲ, ಅಥವಾ ಆ ಪವರು ಕೂಡ ಅಧಿಕಾರನೂ ಕೂಡ ಇಲ್ಲ. ಅದಿರ್ತಕ್ಕಂಥದ್ದು ರಾಜ್ಯ ಸಂಘಕ್ಕೆ. ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ರಿಂದ ಅವರು ಇವರನ್ನು ಗುರುತಿಸಿ
ನಮ್ಮ ತಾಲೂಕಿನಿಂದ ಇವರನ್ನ ಕೈ ಬಿಟ್ಟಿದ್ದಾರೆ. ಇದರಲ್ಲಿ ನಮ್ಮ ಸಂಘದ್ದಾಗಲಿ ನಮ್ಮ ಸಂಘದ ಪದಾಧಿಕಾರಿಗಳದಾಗಲಿ ಯಾರ್ದೂ ಕೂಡ ಇಲ್ಲ ಸರ್. ಅವರು ಇದನ್ನ ಚುನಾವಣಾ ಪ್ರಚಾರಕ್ಕೆ ಅವರು ಮಾಡಿದ ತಪ್ಪಿಗೆ ಅವರನ್ನು ವಜಾ ಮಾಡಿರೋದನ್ನ ಯಾರ ತಲೆ ಮೇಲೋ ಕಟ್ಟಿಬಿಟ್ಟು ಅವರು ಇವತ್ತು ಶಿಕ್ಷಕರ ಚುನಾವಣೆಯಲ್ಲಿ ನಡೀತಾ ಇರತಕ್ಕಂಥ ಇದನ್ನ ಲಾಭಕ್ಕೆ ಬಳಸಿಕೊಳ್ಳೋದಕ್ಕೋಸ್ಕರ ಅವರು ಒಂದು ಸಾಮೂಹಿಕ ಜಾಲತಾಣಗಳಲ್ಲಿ ಬಿಡ್ತಕ್ಕಂಥದ್ದನ್ನ ಅವರು ಖಂಡಿಸಿ ಇವತ್ತು ಅವರನ್ನು ರದ್ದುಪಡಿಸಿರ್ತಕ್ಕಂಥದ್ದು ಸತ್ಯ ಸಹ. ಇದರಲ್ಲಿ ನಾವು ಆಗಲಿ ತಾಲೂಕು ಸಂಘ ಆಗಲಿ ಜಿಲ್ಲಾ ಸಂಘ ಆಗಲಿ ನಮ್ಮದು ಯಾವುದೂ ಕೂಡ ನಾವು ಯಾರೂ ಕೂಡ ಆ ಕೆಲಸವನ್ನು ಮಾಡಿಲ್ಲ ಸರ್. ಇರ್ತಕ್ಕಂಥ 970 ಜನ ಶಿಕ್ಷಕರಲ್ಲಿ ಅವರೊಬ್ಬರದನ್ನು ಮಾತ್ರ ಪರಿಗಣಿಸಿದ್ದಾರೆ ಅಂತಂದರೆ ಅವರು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದ್ರಿಂದ ಆ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಸರ್. ನಾವೆಲ್ಲರೂ ಒಂದೇ ಅಣ್ಣ ತಮ್ಮಂದಿರು ಅಕ್ಕ ತಂಗಿನ ರೀತಿ ನಾವು ಕೆಲಸ ಮಾಡ್ತಿದ್ವಿ ಸರ್. ನೋಡಿ ಸರ್, ಇಷ್ಟು ಶಿಕ್ಷಕ ಸಮುದಾಯ ಇರೋದ್ರಿಂದಲೇ ನಮ್ಮ ಬೆನ್ನೆಯಿಂದ ಕೆಲಸ ಮಾಡಿದ್ದೀವಿ ನಾವು. ಅವ್ರು ಇಲ್ಲಿವರೆಗೂ ಕೂಡ ಸರ್, ಈಗ ಅವ್ರು ಕೇಳಿದ್ದಾರೆ 2 ವರ್ಷಗಳ ಕಾಲ ಅವರು ನಮ್ಮ ಸಂಘದ ಕಚೇರಿಗೆ ಬಂದಿಲ್ಲ, ಸಂಘದ ಒಂದು ಮೀಟಿಂಗ್ಗಳಿಗೂ ಕೂಡ ಬಂದಿಲ್ಲ ಸರ್. ಇನ್ನು ಯಾವ ರೀತಿ ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಸರ್. ನಾವು ಪ್ರತಿನಿತ್ಯನೂ ಕೂಡ ಸರ್ ನಮ್ಮ ಸದಾನಂದ ಮೂರ್ತಿಯವರ ಅಧ್ಯಕ್ಷರು, ಆ ಕಾರ್ಯದರ್ಶಿಗಳಂತ ಆಲಪ್ಪನವರು, ನಾವೆಲ್ಲರ ಜೊತೆಗೂಡಿ ಸಂಘದ ಪದಾಧಿಕಾರಿಗಳೆಲ್ಲರ ಜೊತೆಗೂಡಿ ಇವತ್ತು ಸಾಕಷ್ಟು ಶಿಕ್ಷಕರ ಸಮಸ್ಯೆಗಳಿಗೆ ಅವರ ಸಂಕಷ್ಟಗಳಿಗೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಏಕೈಕ ಸಂಘ ಏನಾದರೂ ಇದೆ ನಮ್ಮ ತಾಲೂಕಿನ ಸಂಘ ಸರ್. ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್. ಅದು ಶಿಕ್ಷಕರಿಗೆ ಗೊತ್ತಿದೆ ಸರ್. ಯಾರು ಕೆಲಸ ಮಾಡ್ತಾರೆ, ಕೆಲಸ ಮಾಡ್ದಲೇ ಆರೋಪ ಮಾಡಿಕೊಂಡು ಇವತ್ತಿನ ಚುನಾವಣೆ ಲಾಭ ಗಳಿಸ್ತಕ್ಕಂಥದ್ದು ಯಾರ್ಯಾರು ಅಂತಕ್ಕಂಥದ್ದು ಇವತ್ತಿನ ಇದರ ಹುನ್ನಾರ ಅವ್ರಿಗೆ ಗೊತ್ತಾಗಿದೆ. ನಮ್ಮ ಶಿಕ್ಷಕರಿಗೆಲ್ಲರಿಗೂ ಕೂಡ ಹುನ್ನಾರ ಅದು ಗೊತ್ತಾಗಿದೆ ಸರ್. ಹಾಗಾಗಿ ನಾನು ಅವರ ಹೇಳಿಕೆಗಳನ್ನ ಒಂದು ಸಮಾಜವನ್ನು ಪ್ರತಿನಿಧಿಸಿ ಅದನ್ನು ಹೇಳ್ತಕ್ಕಂಥದ್ದನ್ನು ನಾನು ಖಂಡಿಸ್ತೀನಿ ಸರ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಮುಂದೆನೂ ಕೂಡ ನಮ್ಮ ಪದಾಧಿಕಾರಿಗಳು ಕೂಡ ಮಾತಾಡ್ತಾರೆ ಸರ್. ಹಾಗೇನೆ ಇನ್ನೊಂದು ಶಿಕ್ಷಕರದ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಪ್ರಕ್ರಿಯೆ ಏನಂತಂದರೆ ಇವತ್ತು ನಾಮಪತ್ರವನ್ನು ಈ 2026ರಿಂದ 31ನೇ ಇಸ್ವಿವರೆಗೂ 5 ವರ್ಷಗಳ ಕಾಲ ನಡೀತಕ್ಕಂಥದ್ದಕ್ಕೆ ಇವತ್ತು ನಾವೆಲ್ಲರೂ ಸಹ ಇಡೀ ನಮ್ಮ ತಂಡ ಎಲ್ಲರೂ ಸಹ ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಹಾಗೆಯೇ ಏನು ಈಗ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಾವು ಏನು ಮಾಡಿದ್ವಿ ಅಂತಂತಂದರೆ ಮತದಾರರ ಪಟ್ಟಿಯ ಲೀಸ್ಟನ್ನು 1ರಿಂದ ಹಿಡಿದು 900 ಚಿಲ್ಲರೆವರೆಗೂ ಸಹ ನಾವು ಲೀಸ್ಟನ್ನು ಇಒ ಕಚೇರಿಯ ಮುಖಾಂತರ HRMS ಇದರ ಪ್ರಕಾರ ಮಾಡಿದ್ವಿ. ಅದನ್ನು ಅನುಮೋದನೆ ತಗೊಂಡು ನಾವು ತಾಲೂಕು ಸಂಘಕ್ಕೆ ಕಳಿಸ್ಕೊಟ್ಟು ತಾಲೂಕು ಸಂಘದವರು ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ರು. ಅಲ್ಲಿಂದ ಇಡೀ 968 ಜನ ಶಿಕ್ಷಕರು ಇದೆ. ಅದರಲ್ಲಿ ಏನಾಗಿದೆ ಅಂದರೆ ರಾಜ್ಯ ಸಂಘದವರು ಓಂಕಾರ ಮೂರ್ತಿ ಹೆಸರನ್ನು ಅನುಮೋದನೆ ಮಾಡಿ ಅವರು ಏನು ಮಾಡಿದ್ದಾರೆ, ಅವರನ್ನು ಮತದಾರರ ಇದರಿಂದ ಬಿಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿ ಕಳಿಸಿದ್ದಾರೆ. ಹಾಗಾಗಿ ತಾಲೂಕು ಸಂಘದವರೇ ಆಗಲಿ ನಮ್ಮ ಜಿಲ್ಲಾ ಸಂಘದವರಾಗಲಿ ಇದರಲ್ಲಿ ಏನು ಪಾತ್ರ ಇಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿ ಈ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು. ಈಗೇನು ಈ 26ರಿಂದ 30ನೇ ಸಾಲಿನವರೆಗೆ ಏನು ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯ ಸಂದರ್ಭದಲ್ಲಿ ಈ ಹೆಸರು ಕೈಬಿಟ್ಟಿರುವಂತಹ ವಿಷಯಗಳನ್ನು ಇದುವರೆಗೂ ನಮ್ಮ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳು ಹೇಳಿದರು. ನಮ್ಮಲ್ಲಿ ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆಂತಂದರೆ ನಾವೆಲ್ಲರೂ ಶಿಕ್ಷಕರು, ನಾವು ಮಕ್ಕಳಿಗೆ ನೀತಿ ಪಾಠಗಳನ್ನು ಹೇಳಬೇಕಾದಂಥವರು. ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಹಾಗಾಗಿ ನಮ್ಮ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳು ನಮ್ಮ ಸಂಘ ಏನಿದೆ ಇದುವರೆಗೂ ಶಿಕ್ಷಕರ ಪರವಾಗಿ ಒಳ್ಳೆಯ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿದ್ದೀವಿ. ನಾವೆಲ್ಲರೂ ಸಹ ಅಕ್ಕ ತಂಗಿಯರು ಅಣ್ಣ ತಮ್ಮದಿರ ಥರ ಸಹೋದರತ್ವ ಭಾವನೆ ಇಟ್ಕೊಂಡು ಯಾವುದೇ ವ್ಯತ್ಯಾಸಗಳಿಲ್ಲದೇ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಹೀಗಾಗಿ ಯಾವುದೇ ವ್ಯತ್ಯಾಸಗಳು ಇಲ್ಲದೇ ಇರೋದ್ರಿಂದ ಇನ್ನು ಮುಂದೆನೂ ಸಹ ಇದೇ ರೀತಿ ಕೆಲಸಗಳನ್ನು ಮಾಡ್ಕೊಂಡೋಗಿ ನಮ್ಮ ತಾಲೂಕಿನ ಹೆಸರನ್ನು ಉಳಿಸ್ಕೊತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ.